ಪಪಾಯದಿಂದ ಯಾವ ರೀತಿ ನಾವು ಫೇಶಿಯಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಡಿಕಲರೇಷನ್ ಇರುತ್ತೆ, ಸ್ಕಿನ್ ರಫ್ ಟೆಕ್ಸ್ಚರ್ ಇರುತ್ತೆ, ಬ್ಲೆಮಿಷಸ್ ಇರುತ್ತೆ, ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಮಾಡೋದಕ್ಕೆ ಇದಕ್ಕೆ ಯಾವ ಫೇಶಿಯಲ್ ಕಿಟ್ನ ಅಗತ್ಯನೂ ಇರೋದಿಲ್ಲ. ಅಂದರೆ ವಿಟಮಿನ್ ಎ ಡೈರೆಕ್ಟಾಗಿ ಸಿಕ್ದಂಗೆ ಆಗುತ್ತೆ ಸ್ಕಿನ್ನಿಗೆ. ಅದನ್ನು ನಾವು ಎಕ್ಸ್ಫೋಲಿಯೇಟರ್ ಥರ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ತುಂಬ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. 365 ಡೇಸು ಮಾಡ್ಬೋದು, ಸೀಸನ್ಗೆ ವೆಯ್ಟ್ ಮಾಡಬೇಕಂತ ಏನಿಲ್ಲ. ಇಟ್ಸ್ ಅ ವೆರಿ ಗುಡ್ ಫ್ರೂಟ್ ಫೇಶಿಯಲ್. ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಇವತ್ತು ಅವರು ನಮಗೆ AHA ಸ್ಪೆಷಲ್ ಬ್ಯೂಟಿ ಟಿಪ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇನು ಅಂತ ಕೇಳೇ ಬಿಡೋಣ. ಏನದು? ಯೂಶ್ವಲಿ ನಾವು ಏನಾದರೂ ಫ್ಯಾನ್ಸಿ ವರ್ಡ್ಸ್ಗಳನ್ನ ಯೂಸ್ ಮಾಡಿದಾಗ ಎಲ್ಲರಿಗೂ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಸ್ಪೆಷಲ್ ಏನಂದರೆ AHA ಅಂದರೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಸ್ಪೆಷಲ್ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನಿಜ ಹೇಳಬೇಕಂದ್ರೆ ಪಪಾಯದಿಂದ ಯಾವ ರೀತಿ ನಾವು ಫೇಶಿಯಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ ನಿಜ ಸೊ ಹೇಗೆ ಅಂದರೆ ಎಲ್ಲ ಫ್ರೂಟ್ಸಲ್ಲೂ ಇದ್ದೇ ಇರುತ್ತೆ. AHA, BHA ಎಲ್ಲ ಇದ್ದೇ ಇರುತ್ತೆ. ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಅಂತ ಹೇಳ್ತೀವಿ, ಬೀಟಾ ಹೈಡ್ರಾಕ್ಸಿ ಆ್ಯಸಿಡ್ ಅಂತೆಲ್ಲ ಹೇಳ್ತೀವಿ. ಇದು ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ ಇರುತ್ತೆ. ಅಂದರೆ ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಮಾಡೋದಕ್ಕೆ ಇದೊಂದು ಸೂಪರ್ ಫಾರ್ಮುಲಾ ಅಂತಲೇ ಹೇಳ್ಬೋದು. ಯಾವುದೋ ಅಂದರೆ ಒಂದು ಕಂಟೈನರಲ್ಲಿ ಸಿಗುವಂಥ ಫ್ರೂಟ್ ಫೇಶಿಯಲ್ಗಳನ್ನ ತೊಗೊಂಡು ಬಂದು ಅಪ್ಲೈ ಮಾಡಿಕೊಂಡು ಅಥವಾ ಪಾರ್ಲರ್ಗಳಲ್ಲಿ ಫ್ರೂಟ್ ಫೇಶಿಯಲ್ ಅನ್ನೋ ಹೆಸರಲ್ಲಿ ಸಾಕಷ್ಟು ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದ್ರ ಬದಲಿಗೆ ಇವತ್ತು ಮನೆಯಲ್ಲೇ ಅಂದರೆ ಎಲ್ಲ ಸೀಸನಲ್ಲೂ ಸಿಗೋವಂಥ ಪಪಾಯ ಫ್ರೂಟ್ ಇದನ್ನು ಯೂಸ್ ಮಾಡಿಕೊಂಡು ನಾವು AHA ಸೀರಮ್ನ ಹೇಗೆ ತಯಾರಿಸ್ಕೊಳ್ಬೋದು, ಜೊತೆಗೆ ಬ್ಯೂಟಿ ಬೆನಿಫಿಟ್ಸ್ನ ಹೇಗೆಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಇನ್ಕ್ಲೂಡಿಂಗ್ ಪಪಾಯ ಸಿಪ್ಪೆಯಿಂದ ಕೂಡ ನಾವು ಹೇಗೆ ಐಸ್ ಡಾರ್ಕ್ ಸರ್ಕಲ್ಸ್ನ ರಿಡ್ಯೂಸ್ ಮಾಡ್ಬೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಗಮ್ಮತ್ತಾಗಿರುತ್ತಲ್ಲ. ಬನ್ನಿ ಇವತ್ತು ಫಸ್ಟು ನಾವು AHA ಸೀರಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ಪಪಾಯದಲ್ಲಿ AHA ಅಂದರೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಸೀರಮ್ಸು ತುಂಬ ಜಾಸ್ತಿ ಇರುತ್ತೆ. ಪೆಪಿನ್ ಅಂತ ಹೇಳ್ತೀವಿ, ಅದು ಕೂಡ ಇರುತ್ತೆ. ಸೊ ಚೆನ್ನಾಗಿ ರೈಪ್ಡ್ ಪಪಾಯ ಅಂತ ಹೇಳ್ತೀವಿ. ಹಣ್ಣಾಗಿರುವಂಥ ಪಪಾಯನ ತೊಗೊಂಡು ಅದರದ್ದು ಪಲ್ಪ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಪಪಾಯ ಕನ್ಸ್ಯೂಮ್ ಮಾಡೋದ್ರಿಂದ ವಿಟಮಿನ್ ಎ ತುಂಬ ಚೆನ್ನಾಗಿ ಸಿಗುತ್ತೆ. ಅದರಿಂದನೂ ಕೂಡ ಹೆಲ್ತ್ ಬೆನಿಫಿಟ್ಸ್, ಬ್ಯೂಟಿ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತೇ ಇರುತ್ತೆ. ವಾರದಲ್ಲಿ ಅಟ್ಲೀಸ್ಟ್ ಒಂದು ಸತಿ ಆದರೂ ಪಪಾಯ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೆಯದು. ಹಣ್ಣು ಪಪಾಯ, ಹೌದು ಹೌದು, ಕಾಯಿ ಇದ್ರೆ ಹೀಟು ಅಂತ. ಹೌದು ಹೌದು, ಪಪಾಯ ಹಣ್ಣನ್ನೇ ನಾವು ಹೆಚ್ಚಾಗಿ ಪ್ರಿಫರ್ ಮಾಡೋದು. ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅಂತೂ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ವಿಚ್ ಗೋಸ್ ಇನ್ ದಟ್ ಗೋಸ್ ಔಟ್ ಅಂತ ಹೇಳ್ತೀವಲ್ಲ, ಹಾಗೆ ಚೆನ್ನಾಗಿ ನಾವು ಹೆಲ್ದಿ ಫುಡ್ ತೊಗೊಂಡಾಗ ಆಟೋಮೆಟಿಕ್ಕಾಗಿ ಸ್ಕಿನ್ ತುಂಬ ಚೆನ್ನಾಗಿ ಆಗುತ್ತೆ, ಹೆಲ್ತು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಾದರೆ ಜಸ್ಟ್ ಪಪಾಯ ಪಲ್ಪನ್ನ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ಫ್ಯಾಕ್ಟ್ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹೇಗೆ ಈಗ ಶತದೌತ ಘೃತ ಅಂತೆಲ್ಲ ಮಾಡ್ತಾರಲ್ಲ, ಹಾಗೆ ಪಪಾಯಾಗೆ ಯಾವುದಾದ್ರೂ ಆಯಿಲ್ ಸಬ್ಸ್ಟೆಂಟ್ನ ಹಾಕಿ ಚೆನ್ನಾಗಿ ಅದನ್ನು ವಾಶ್ ಅಂತ ಹೇಳ್ತೀವಿ. ಅಂದರೆ ಶತದೌತ ಘೃತ ಹೇಗೆ ಮಾಡ್ತೀವೋ ಅದೇ ಥರ ಬೆಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಅದು ಎಮುಲ್ಸಿಫಿಕೇಷನ್ ಆಗಿ ಒಂಥರ ಸೀರಮ್ ರೀತಿ ತಯಾರಾಗುತ್ತೆ. ಅದನ್ನು ತುಂಬ ದಿವಸ ಪ್ರಿಸರ್ವ್ ಎಲ್ಲ ಮಾಡೋಕ್ಕಾಗಲ್ಲ, ಮ್ಯಾಕ್ಸಿಮಮ್ 2 to 3 ಡೇಸ್ ಇಟ್ಕೊಳ್ಬೋದು. ಬಟ್ ಅದನ್ನು ರೆಗ್ಯುಲರಾಗಿ ಫೇಸಿಗೆ ನಾವು ಪಾರ್ಲರಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ, ಫ್ರೆಶ್ ಆಗಿ ಮಾಡಿರೋವಂಥದ್ದು. ಸೊ ಈ ಪಪಾಯ ಸೀರಮಿಂದ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಿಟಮಿನ್ ಎ ಡೈರೆಕ್ಟಾಗಿ ಸಿಕ್ದಂಗೆ ಆಗುತ್ತೆ ಸ್ಕಿನ್ನಿಗೆ. ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡನ್ನು ನೀಟಾಗಿ ಫೇಸಿಗೆ ಸಿಗೋದ್ರಿಂದ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಆಗಿ ಕೂಡ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರಿಗೆಲ್ಲ ಡಿಕಲರೇಷನ್ ಇರುತ್ತೆ, ಸ್ಕಿನ್ ರಫ್ ಟೆಕ್ಸ್ಚರ್ ಇರುತ್ತೆ, ಬ್ಲೆಮಿಷಸ್ ಇರುತ್ತೆ, ಆ ಥರದವ್ರಿಗೆ ವೆರಿ ಫಸ್ಟ್ ಅಟೆಂಪ್ಟಲ್ಲೇ ನಾವು ರಿಸಲ್ಟ್ನ ಕೊಡ್ಬೋದು. ಸೊ ಆ ಫಾರ್ಮುಲಾನ ನಮ್ಮ ವೀಕ್ಷಕರ ಜೊತೆ ಕೂಡ ಇವತ್ತು ಶೇರ್ ಮಾಡೋಣ. ಪಪಾಯ ಅದು ಈಗ ತಾನೇ ಹೇಳ್ಕೊಟ್ಟಿರೋಂಥ ಸೀರಮ್ನ ನೀವು ರೆಗ್ಯುಲರಾಗಿ ಫೇಸಿಗೆ ಅಪ್ಲೈ ಮಾಡ್ತಾ ಬನ್ನಿ. ಯಾವಾಗಾದ್ರೂ ಕನ್ಸ್ಯೂಮ್ ಮಾಡೋಕ್ಕೆ ಅಂತ ತಂದಿರೋದ್ರಲ್ಲಿ ಒಂದು ಸ್ವಲ್ಪ ಪೋರ್ಷನ್ ಮಾತ್ರ ತೊಗೊಂಡು ಅದನ್ನು ಫೇಸಿಗೆ ಈಗ ನಾನು ಹೇಳ್ಕೊಟ್ಟಂಗೆ ಸೀರಮ್ ರೀತಿ ಅಪ್ಲೈ ಮಾಡ್ಕೊಳ್ಬೋದು. ಇದ್ರ ಕಂಪ್ಲೀಟ್ ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವ ಫೇಶಿಯಲ್ ಕಿಟ್ನ ಅಗತ್ಯನೂ ಇರೋದಿಲ್ಲ, ಬರೀ ಪಪಾಯ ಒಂದಿದ್ರೆ ಸಾಕಾಗುತ್ತೆ. ಸೊ ಪಪಾಯ ಪಲ್ಪ್ನ ಸ್ವಲ್ಪ ತೊಗೊಂಡು ಹಸಿ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಪಪಾಯ ಕ್ಲೆನ್ಸರ್ ರೆಡಿ ಆಗೋಗುತ್ತೆ. ಅದರಿಂದ ನೀಟಾಗಿ ಫೇಸ್ನ ವೈಪ್ ಮಾಡ್ಕೊಳ್ಬೇಕು. ಕಾಟನಲ್ಲಿ ಡಿಪ್ ಮಾಡಿ ಅದನ್ನು ನೀಟಾಗಿ ಫೇಸಿಗೆ ವೈಪ್ ಮಾಡ್ಕೊಳ್ಬೇಕು. ಈಗಷ್ಟೇ ಹೇಳ್ಕೊಟ್ಟಿದ್ದೀನಲ್ಲ, ಶತದೌತ ಘೃತ ಥರನೇ ಪಪಾಯ ಪ್ಲಸ್ ಕೋಕೋನಟ್ ಆಯಿಲ್ ಅಥವಾ ಬೆಣ್ಣೆ ಜೊತೆ ಹಾಕಿ ಚೆನ್ನಾಗಿ 100 ವಾಶ್ ಮಾಡಿದ ತಕ್ಷಣ ಸಿಗುವಂಥ ಸೀರಮಿಂದ ನಾವು ನೀಟಾಗಿ ಮಸಾಜ್ ಮಾಡ್ಕೊಳ್ಬೋದು. ಅಷ್ಟೆಲ್ಲ ಟೈಮ್ ಇಲ್ಲ ಅಂತಂದರೆ ಪಪಾಯ ಪಲ್ಪು, ಮಿಲ್ಕ್ ಕ್ರೀಮ್ ಎರಡನ್ನೂ ಹಾಕಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಬಿಟ್ರೆ ಸಾಕು. ಇಟ್ಸ್ ಲೈಕ್ ಅ ಸೂಫ್ಲೆ ಫಾರ್ ಯುವರ್ ಸ್ಕಿನ್. ಸೊ ಅದನ್ನು ನೀಟಾಗಿ ಹಚ್ಚಿ ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಬೇಕು. ವಿಗರಸ್ ಮಸಾಜ್ ಮಾಡಬಾರ್ದು. ಆ್ಯಸ್ ಆಲ್ವೇಸ್ ಐ ಸೆಡ್, ಜೆಂಟಲ್ ಮಸಾಜ್ ಮಾಡಿಕೊಂಡು 10 ನಿಮಿಷ ಬಿಟ್ಟು ಸ್ಟೀಮ್ ತೊಗೊಳ್ಬೇಕು. ಇದಕ್ಕೆ ಸ್ಕ್ರಬ್ ಕೂಡ ನಾವು ಪಪಾಯದಿಂದನೇ ಮಾಡ್ತೀವಿ, ಪಪಾಯ ಫ್ರೂಟಿಂದ ಅಲ್ಲ, ಪಪಾಯ ಸೀಡಿಂದ.
ಇಟ್ಸ್ ಅ ವೆರಿ ಗುಡ್ ಎಕ್ಸ್ಫೋಲಿಯೇಟರ್ ಆ್ಯಕ್ಚುಲಿ. ಪಪಾಯ ಸೀಡ್ ಇರುತ್ತಲ್ಲ, ಇವಾಗೆಲ್ಲ ಸೀಡ್ಲೆಸ್ ಪಪಾಯನೇ ಸಿಗ್ತಾ ಇರೋದು, ಬಟ್ ನಾಟಿ ಪಪಾಯನೇ ನಾವು ಪ್ರಿಫರ್ ಮಾಡ್ತೀವಿ. ಸೊ ಅದರ ಬೀಜನ ಚೆನ್ನಾಗಿ ಕ್ರಷ್ ಮಾಡಬೇಕು. ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡಿದ್ರೂ ಚೆನ್ನಾಗಾಗುತ್ತೆ. ಅದ್ರ ಜೊತೆ ಅಗಸೆ ಬೀಜನ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ನಾವು ಎಕ್ಸ್ಫೋಲಿಯೇಟರ್ ಥರ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ತುಂಬ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಸ್ಕ್ರಬ್ಬರ್. ಆಮೇಲೆ ಈಗ ಫೇಸ್ ಪ್ಯಾಕ್ ಹಾಕೊಳ್ಳೋದಾದರೆ, ಅಂದರೆ ಸ್ಟೀಮ್ ತೊಗೊಂಡಾದಮೇಲೆ ಸ್ಕ್ರಬ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕೊಳ್ಳೋದಾದರೆ ಪಪಾಯ ಪಲ್ಪನೇ ಹಾಕ್ಕೊಳ್ಬೋದು, ಬಟ್ ಅದು ಸ್ಪಿಲ್ ಔಟ್ ಆಗಿಬಿಡುತ್ತೆ, ಅಂದರೆ ಅದು ಸ್ಟೆಬಿಲಿಟಿ ಇರಲ್ಲ. ಸೊ ಅದ್ರ ಜೊತೆಗೆ ನಾವು ಐದರ್ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪ್ರೋಟೀನ್ ಪೌಡ್ರ್ ಅಂತ ನಾವು ಪಾರ್ಲರಲ್ಲಿ ಯೂಸ್ ಮಾಡ್ತಿರ್ತೀವಿ. ಎಲ್ಲ ಥರದ ಕಾಳುಗಳನ್ನ ಹಾಕಿ ಪೌಡ್ರ್ ಮಾಡಿ ಇಟ್ಟಿರ್ತೀವಿ. ಸೊ ಪಪಾಯ ಪಲ್ಪ್, ಐದರ್ ಮಿಲ್ಕ್ ಪೌಡರ್, ಇಲ್ಲಾಂದರೆ ಪಪಾಯ ಪಲ್ಪ್ ಜೊತೆಗೆ ಪ್ರೋಟೀನ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋ ಬದಲು ಐಪ್ಯಾಡನ್ನು ನಾವು ಪಪಾಯದಿಂದನೇ ಮಾಡೋದು. ಫಸ್ಟಲ್ಲೇ ನಾನು ಕ್ಲೂ ಕೊಟ್ಟಿದ್ದೆ. ಸೊ ಐಪ್ಯಾಡ್ ಮಾಡಬೇಕಂತಂದರೆ ಪಪಾಯ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆನ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಪಪಾಯ ಸಿಪ್ಪೆನ ನೀರೊಳಗಡೆ ಡಿಪ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಅದು ಐಪ್ಯಾಡ್ ಥರ ರೆಡಿ ಆಗುತ್ತೆ. ಸೊ ಆ ಚಿಲ್ಲೆಡ್ ಐಪ್ಯಾಡ್ನ ಕಣ್ಮೇಲೆ ಇಟ್ಕೊಂಡ್ರೇ ಸಾಕು, ಸಖತ್ತು ಸೂದಿಂಗ್ ಆಗಿರುತ್ತೆ. ತುಂಬ ಫಾಸ್ಟಾಗಿ ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ, ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ಆ್ಯಂಡ್ ವೆರಿ ಗುಡ್ ರಿಸಲ್ಟ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ವೇಸ್ಟ್ ಮಾಡೋ ಹಾಗೆ ಇಲ್ಲ. ಹಾಗಾಗಿ 20 ಮಿನಿಟ್ಸ್ ಬಿಟ್ಟು ಫೇಸ್ ಪ್ಯಾಕ್ ಆ್ಯಂಡ್ ಐಪ್ಯಾಡ್ ನೀಟಾಗಿ ವೈಪೌಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಒಳ್ಳೆ ಫೇಶಿಯಲ್ ರಿಸಲ್ಟ್ ಬರುತ್ತೆ. 365 ಡೇಸು ಮಾಡ್ಬೋದು. ಸೀಸನ್ಗೆ ವೆಯ್ಟ್ ಮಾಡಬೇಕಂತೇನಿಲ್ಲ. ಇಟ್ಸ್ ಅ ವೆರಿ ಗುಡ್ ಫ್ರೂಟ್ ಫೇಶಿಯಲ್ ಅಂತ ಹೇಳ್ಬೋದು. ಮತ್ತು ಬೇರೆ ಫ್ರೂಟ್ಗಳನ್ನೆಲ್ಲ ನಾವು ಡ್ರೈ ಸ್ಕಿನ್ಗಾಗಲ್ಲ, ಆಯಿಲಿ ಸ್ಕಿನ್ಗಾಗಲ್ಲ ಅಂತ ಯೋಚನೆ ಮಾಡಬೇಕು. ಪಪಾಯ ಈಸ್ ನ್ಯೂಟ್ರಲ್. ಇದು ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಎಲ್ಲರಿಗೂ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಫ್ರೂಟ್ ಫೇಶಿಯಲ್ ಇನ್ನು ನಮ್ಮ ಪಾರ್ಲರಲ್ಲಿ ಅಂತಲೂ ಹೇಳ್ಬೋದು. ತುಂಬ ಜನ ರಿಪೀಟೆಡಾಗಿ ಅದನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಫ್ರೂಟ್ ಫೇಶಿಯಲ್ಲೇ ತುಂಬ ಚೆನ್ನಾಗಿರುತ್ತೆ, ಎಕ್ಸಾಟಿಕ್ ಆಗಿರುತ್ತೆ. ಅದರಲ್ಲೂ ಪರ್ಟಿಕ್ಯುಲರಾಗಿ ಈ ಪಪಾಯ ಫ್ರೂಟ್ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಸ್ಕಿನ್ ವೈಟ್ನಿಂಗ್ ಆಗುತ್ತೆ, ಟೈಟ್ನಿಂಗ್ ಆಗುತ್ತೆ, ಬ್ರೇಕ್ಔಟ್ ರೆಡ್ಯೂಸ್ ಆಗುತ್ತೆ, ಜೊತೆಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಆಗಿ ಕೂಡ ಅದು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಫೇಸ್ ಪ್ಯಾಕ್. ನಾವು ಬರೀ ಫೇಶಿಯಲ್ ಮಾತ್ರ ಮಾಡಲ್ಲ, ಇದರಲ್ಲಿ ಹ್ಯಾಂಡ್ ಸ್ಪಾ, ಬ್ಯಾಕ್ ಸ್ಪಾ ಕೂಡ ಇದರಲ್ಲೇ ಮಾಡ್ತಾ ಇರ್ತೀವಿ. ಹಾಗಾಗಿ ಟೋಟಲಿ ಚೆನ್ನಾಗಾಗುತ್ತೆ. ಯಾವ ಏಜ್ನವ್ರಿಗೂ ಕೂಡ ಯಾವುದಾದ್ರೂ ಏಜ್ ಗ್ರೂಪ್ಗೂ ಮಾಡ್ಬೋದು, ಇದನ್ನು ಏನು ತೊಂದರೆ ಇಲ್ಲ. ಬಟ್ ಚಿಕ್ಕ ಮಕ್ಕಳಿಗೆ ಅಂದರೆ 18 ಇಯರ್ಸ್ ಅವ್ರಿಗೆಲ್ಲ ಮಾಡಬೇಕಂದ್ರೆ ಓವರ್ ಮಸಾಜ್ ಎಲ್ಲ ಮಾಡೋವಂಥ ಅಗತ್ಯ ಇಲ್ಲ, ಸ್ಕ್ರಬ್ ಎಲ್ಲ ಮಾಡೋವಂಥ ಅಗತ್ಯ ಇಲ್ಲ. ಜಸ್ಟ್ ಲೈಕ್ ಕ್ಲೆನ್ಸ್ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಪ್ಯಾಕ್ ಹಾಕಿ ರಿಮೂವ್ ಮಾಡಿದ್ರೆ ಸಾಕಾಗುತ್ತೆ. ಕ್ಲೀನಪ್ ಥರನೂ ವರ್ಕ್ ಆಗುತ್ತೆ. ಆ್ಯಂಡ್ ಬರೀ ಹೆಂಗಸರು ಮಾತ್ರ ಮಾಡಬೇಕು ಅಂತೇನಿಲ್ಲ. ನಾವು ನಮ್ಮ ಪಾರ್ಲರಲ್ಲಿ ಓನ್ಲಿ ಫಾರ್ ಲೇಡೀಸಿಗೆ ನಾವು ಇದನ್ನು ಮಾಡ್ತೀವಿ. ನಮ್ಮ ವೀಕ್ಷಕರಲ್ಲಿರೋವಂಥವ್ರು ಯಾರು ಬೇಕಾದರೂ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನಾನು ಖಂಡಿತವಾಗ್ಲೂ ಮಾಡಿ. ರಿಸಲ್ಟ್ನ ಮುಂದಿನ ಎಪಿಸೋಡಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಜರ್ ಫಾರ್ ಮೀ. ಯಾವುದೇ ತರಕಾರಿ ಆಗಲಿ, ಯಾವುದೇ ಹಣ್ಣಾಗಲಿ, ದೀಪಾ ನಾಗೇಶ್ ಅವರ ಮನೆಗೋ ಪಾರ್ಲರಿಗೋ ಹೋದರೆ ಅದರಲ್ಲಿ 1 ಇಂಚು ಕೂಡ ವೇಸ್ಟ್ ಆಗಲ್ಲ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ಸಿಂಪಲ್ ಆಗಿರುವಂಥ ಹಣ್ಣು ಅಥವಾ ತರಕಾರಿಗಳನ್ನೇ ಬಳಸ್ಕೊಂಡು ಅದರಿಂದ ಹೇಗೆ ನಿಮ್ಮ ಬ್ಯೂಟಿಯನ್ನು ವೃದ್ಧಿಸೋದು ಅನ್ನೋದಕ್ಕೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸನ್ನು ಕೊಡ್ತಾನೆ ಇರ್ತಾರೆ. ದೀಪಾ ನಾಗೇಶ್ ಅವರು ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೋಸ್ಕರ ಮಾಹಿತಿ ಮನೋರಂಜನೆಯ ಡಬಲ್ ಡೋಸ್ ಪ್ರತಿನಿತ್ಯ. ನಮಸ್ತೆ.